ನಮಸ್ಕಾರ, ನಾನು ಪ್ರಮೋದ್ ಮರವಂತೆ ಮಾತಾಡ್ತಾ ಇದ್ದೀನಿ. ನಾನು ಇತ್ತೀಚೆಗೆ ನೋಡಿದಂಥ ಲಂಗೋಟಿ ಮ್ಯಾನ್ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ಪುಟ್ಟ ವಿಚಾರ, ಸೊ ದೊಡ್ಡ ಕಥೆಯಾಗಿ ಒಂದು ಸಿನಿಮಾ ಆಗಬಹುದು ಅನ್ನೋ ಒಂದು ಯೋಚನೆ ಮಾಡಿದಂಥ ಸಂಜೋತಾ ಭಂಡಾರಿಯವರಿಗೆ ಮೊದಲ ಒಂದು ಶ್ರೇಯ ಹೋಗಬೇಕು. ಸೊ ಅದನ್ನು ಅವರು ಕಟ್ಕೊಟ್ಟಂಥ ರೀತಿ, ಅದನ್ನು ಕಥೆಯಾಗಿ ಪರಿವರ್ತಿಸಿದಂಥ ರೀತಿ ಮತ್ತು ಚಿತ್ರಕಥೆ ಮತ್ತು ಸಂಭಾಷಣೆ ನನಗೆ ತುಂಬಾ ಇಷ್ಟ ಆಯಿತು. ಯಾವ ದೃಶ್ಯಗಳು ಕೂಡ ನಿಮಗೆ ಫೋರ್ಸ್ಫುಲಿ ತುರುಕಿದ್ದಾರೆ ಅಂತ ಅನಿಸೋದೇ ಇಲ್ಲ ಸಿನಿಮಾದಲ್ಲಿ. ಆ್ಯಂಡ್ ಒಬ್ಬ ಮಹಿಳಾ ನಿರ್ದೇಶಕಿಯಾಗಿ ಆಕೆ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಸೀನ್ಗಳನ್ನು ಬೋಲ್ಡಾಗಿ ತೆಗೆದಂಥ ರೀತಿ ನಮಗೆ ಅಚ್ಚರಿ ಮೂಡಿಸುತ್ತೆ. ಹಾಗೆ ಪಾತ್ರವರ್ಗದಲ್ಲಿ ನಾಯಕನಾಗಿ ನಟಿಸಿದಂಥ ಆಕಾಶ್ ರಾಂಬೋ ನಿಮಗೆ ನಟಿಸ್ತಿದ್ದಾರೆ ಅನ್ಸಲ್ಲ. ನಿಮಗೆ ನ್ಯಾಚುರಲ್ ಆಗಿ ಆ ಪಾತ್ರಕ್ಕೆ ಬಹುಶಃ ಇವ್ರಿಗಿಂತ ಬೇರೆ ಯಾರೂ ಚೆನ್ನಾಗಿ ಸೂಟ್ ಆಗಲ್ಲ ಅನ್ನೋಷ್ಟು ರೀತಿಯಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ನನಗೆ ಬಿ ಜಿ ಎಮ್ ತುಂಬ ಇಷ್ಟ ಆಯಿತು. ಇನ್ನು ಓವರ್ ಆಲ್ ಸಿನಿಮಾ ನಿಮಗೆ ನಗಿಸುತ್ತೆ, ಅಲ್ಲಲ್ಲಿ ನಗಿಸುತ್ತೆ. ಹಾಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋದಾಗ ನಿಮಗೆ ಒಂದು ನಾವೇನು ಅಲ್ಲಿ ತನಕ ನೋಡ್ಕೊಂಬಂದಿರ್ತೀವಿ ಅದ್ರದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ಸೊ ಸಿನಿಮಾ ಟೀಸರ್ ಟ್ರೈಲರ್ ಬಂದಾಗ ನಾವು ಅಲ್ಲಲ್ಲಿ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಕಮೆಂಟ್ಗಳು ಬಂದಿದ್ದು ನೋಡಿದ್ವಿ ನಾವು ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಖಂಡಿತವಾಗ್ಲೂ ಯಾರ ನಂಬಿಕೆಗಳಿಗೂ ಯಾರ ಆಚರಣೆಗಳಿಗೂ ಧಕ್ಕೆ ಬರದೆ ಕ್ಲೈಮ್ಯಾಕ್ಸಲ್ಲಿ ಆ ಒಂದು ಜಸ್ಟಿಫಿಕೇಷನನ್ನು ಕೊಡುತ್ತೆ. ದಯಮಾಡಿ ಎಲ್ಲರೂ ಇಂತಹ ಕಂಟೆಂಟ್ ಸಿನಿಮಾಗಳನ್ನು ಪ್ರೋತ್ಸಾಹಿಸಬೇಕು.